ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯೋಗ್ಯತೆ ಎನ್ನುವುದು ಹೇಳಿಕೊಳ್ಳುವುದಲ್ಲ, ತೋರಿಸಿಕೊಳ್ಳುವುದೂ ಅಲ್ಲ. ನಾವು ಆಡುವ ಒಳ್ಳೆಯ ಮಾತು ಹಾಗೂ ಮಾಡುವ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥ ಅದೇ ನಿಜವಾದ ಯೋಗ್ಯತೆ. ಅದು ಎಷ್ಟು ಚೆನ್ನಾಗಿದೆ, ಭಾಳ ಸೊಗಸಾಗಿದೆ. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಜಗದ್ಗುರು ಚಂದ್ರಶೇಖರ ಭಾರತೀ ಸ್ವಾಮಿಗಳು ಹೇಳಿದಂತೆ ಅಮ್ಮನವರಿಗೂ ಅನ್ಯಾಯ ಮಾಡುತ್ತಿದ್ದಾರಲ್ಲ ಅಂತ ಅದರ ಸಂದರ್ಭನ ತಿಳ್ಕೊಳ್ಳೋಣ. ಇದು ವಾಟ್ಸಪ್ನಲ್ಲಿ ಬಂದಿದೆ, ಅದನ್ನು ತಿಳ್ಕೊಳ್ಳೋಣ. ಒಮ್ಮೆ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳವರು ತುಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ವೇಳೆ ಇದ್ದಕ್ಕಿದ್ದಂತೆ ಹತ್ತಿರದಲ್ಲಿಯೇ ಇದ್ದ ಪರಿಚಾರಕನಿಗೆ ಕೇಳುವಂತೆ ಅಮ್ಮನವರಿಗೂ ಅನ್ಯಾಯ ಮಾಡುತ್ತಿದ್ದಾರಲ್ಲ ಎಂದರು. ಪರಿಚಾರಕನಿಗೆ ಏನೂ ತಿಳಿಯಲಿಲ್ಲ. ಆಗ ಗುರುಗಳು, ಈ ದಿನ ಶಾರದಮ್ಮನವರಿಗೆ ಪಂಚಾಮೃತ ಅಭಿಷೇಕವಲ್ಲವೇ ಎಂದು ಕೇಳಿದರು. ಆಗ ಆ ಪರಿಚಾರಕರು, ಹೌದು ಮಹಾಸ್ವಾಮಿ ಎಂದು. ಹಾಗಾದರೆ ಪಂಚಾಮೃತ ಅಭಿಷೇಕದಲ್ಲಿ ಬಳಸಬೇಕಾದ ಶುದ್ಧ ತುಪ್ಪವನ್ನು ಬೇರೆಯ ತುಪ್ಪದೊಂದಿಗೆ ಮಿಶ್ರಣ ಮಾಡುತ್ತಿದ್ದಾರಲ್ಲ, ಶುದ್ಧ ತುಪ್ಪದಿಂದ ಮಾಡುವ ಅಭಿಷೇಕ ಸಾಮಗ್ರಿಯಲ್ಲಿ ಆಳತುಪ್ಪವನ್ನು ಸೇರಿಸುತ್ತಿದ್ದಾರೆ, ಹೋಗಿ ಹೇಳು, ಶುದ್ಧ ತುಪ್ಪವನ್ನು ಹಾಕಲಿ ಎಂದು ಗುರುಗಳು ಪರಿಚಾರಕನ ಹೊಳೆಯ ಈ ಬದಿಯಿಂದ ದೋಣಿ ಹಿಡಿದು ಉಗ್ರಾಣ ಕೋಣೆಗೆ ಧಾವಿಸಿದ. ಅಲ್ಲಿ ಗುರುಗಳು ಹೇಳುತ್ತಿದ್ದಂತೆ ದುರಾಶಾಗ್ರಸ್ತನಾದ ನೌಕರನು ಒಳ್ಳೆಯ ಹಸುವಿನ ತುಪ್ಪಕ್ಕೆ ಅಂಗಡಿಯಿಂದ ತಂದ ಆಳು ತುಪ್ಪವನ್ನು ಬೆರೆಸಿದ್ದ. ಒಳ್ಳೆಯ ತುಪ್ಪವನ್ನು ಮನೆಗೆ ಕೊಂಡೊಯ್ಯುವ ತಯಾರಿ ನಡೆಸಿದ್ದ. ಇದನ್ನು ನೋಡಿದ ಪರಿಚಾರಕನು ಉಗ್ರಾಣಾಧಿಕಾರಿಗಳಿಗೆ ವಿಷಯ ತಿಳಿಸಿ ಅಭಿಷೇಕಕ್ಕೆ ಒಳ್ಳೆಯ ತುಪ್ಪವನ್ನು ಸಿದ್ಧಪಡಿಸುವಂತೆ ಹೇಳಿದ. ಉಗ್ರಾಣಾಧಿಕಾರಿಯು ಅದರಂತೆ ವ್ಯವಸ್ಥೆ ಮಾಡಿ ನೌಕರನಿಗೆ ಕಠಿಣವಾಗಿ ಎಚ್ಚರಿಸಿದ. ಹೀಗೆ ಮಹಾಜ್ಞಾನಿಗಳವರ ಜೊತೆಯಲ್ಲಿ ಇದ್ದರೂ ಸಹ ಕೆಲವರು ತಮ್ಮ ದುರ್ಬುದ್ಧಿಯನ್ನು ಬಿಡದೆ ದೇವರ ವಿಷಯದಲ್ಲಿಯೂ ವಂಚನೆ ಮಾಡುತ್ತಾ ತಮ್ಮ ಆತ್ಮ ನಾಶವನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಅಧೋಗತಿಯನ್ನು ಅವರು ಹೊಂತಾರೆ. ಶ್ರೀ ಗುರು ಗೊತ್ತಾಯ್ತಾ? ಗುರು ಋಣ, ತಾಯಿ ಋಣ, ತಂದೆ ಋಣ, ಇವೆಲ್ಲ ನಾವು ಮಾಡಬಾರ್ದು, ತಪ್ಪು ಮಾಡಬಾರ್ದು, ಮೋಸ ಮಾಡಬಾರ್ದು. ಗುರುಗಳ ಹತ್ರ ಇದ್ದಾಗ ನಾವು ಹೇಗಿರಬೇಕು ಅಲ್ವಾ? ಗುರುಗಳಿಗೆ ಮೋಸ ಮಾಡಿದ್ರೆ ಅವ್ರಿಗೆ ತಿಳಿಯಲ್ವಾ? ದೇವ್ರ ಹತ್ರ ಮೋಸ ಮಾಡಿದ್ರೆ ದೇವ್ರಿಗೆ ತಿಳಿಯಲ್ವಾ? ನಾವು ಒಳ್ಳೆಯ ತುಪ್ಪನ ಹಾಕಿ ಪಂಚಾಮೃತ ಅಭಿಷೇಕ ಮಾಡಬೇಕು ಅಂತ ಅವರು ಮಾಡ್ತಾಯಿದ್ರೆ ನಾವು ತಗೊಂಡು ಅದನ್ನು ಬಳಸ್ಕೊಂಡು ಅದನ್ನು ಯಾವುದೋ ತುಪ್ಪನ ಹಾಕಿದ್ರೆ ಆ ದೇವ್ರಿಗೆ ಗೊತ್ತಾಗಲ್ವಾ? ಗುರುಗಳಿಗೆ ಗೊತ್ತಾಗಲ್ವಾ? ಗೊತ್ತಾಗತ್ತೆ ಎಲ್ಲನೂ. ಗೊತ್ತಾಯ್ತಾ? ನಾವು ಯಾವತ್ತೂ ಹಾಗೆ ಮಾಡಬಾರ್ದು. ಹಾಗೆ ಮಾಡಿದ್ರೆ ನಮ್ಮ ಇದನ್ನು ನಾವೇ ತೋಡ್ಕೊಂಡಾಗೆ, ಕೆಟ್ಟದ್ದನ್ನು ನಾವೇ ತೋಡ್ಕೊಂಡಾಗೆ. ಗೊತ್ತಾಯ್ತಾ? ಇವತ್ತು ದಿನ ಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 3/4/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ಷಷ್ಠಿ, ರಾತ್ರಿ 3:15, ನಕ್ಷತ್ರ ರೋಹಿಣಿ, ಹಗಲು 12:14, ಮಳೆ ರೇವತಿ 2 ಗಂಟೆ 2ನೇ ಪಾದ, ಮಳೆ ರೇವತಿ 2ನೇ ಪಾದ, ರಾಹುಕಾಲ 1:59ರಿಂದ 3:31 ತನಕ ಇದೆ. ಗುಳಿಕ ಕಾಲ 9:23ರಿಂದ 10:55 ತನಕ ಇದೆ. ಯಮಗಂಡ ಕಾಲ 6:19ರಿಂದ 7:51 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.